ಸಚಿವಗಿರಿ ಫೈಟ್ ಆಯ್ತು. ಈಗ ನಿಗಮ ಮಂಡಳಿ ಫೈಟ್ ಶುರುವಾಗಿದೆ. ಪ್ರತಿಷ್ಠಿತ ನಿಗಮ ಮಂಡಳಿಗಳ ಹುದ್ದೆಗಳಿಗಾಗಿ ಈಗ ಸಚಿವರ ನಡುವೆ, ಶಾಸಕರ ನಡುವೆ ಭರ್ಜರಿ ಲಾಬಿ ನಡೀತಾ ಇದೆ. ನಮ್ಮ ಕ್ಯಾಂಡಿಡೇಟೇ ಆಗಬೇಕು ಅಥವಾ ನಾವೇ ಆಗಬೇಕು ಅಂತ. ಪ್ರತಿಷ್ಠಿತ ಸಂಸ್ಥೆಗಳ ಚುನಾವಣೆಗೆ ಗ್ರೀನ್ ಸಿಗ್ನಲ್ ಕೊಡಲಾಗಿದೆ. ಕೆಎಂಎಫ್, ಅಪೆಕ್ಸ್ ಬ್ಯಾಂಕ್ ಚುನಾವಣೆ ನಡೆಸುವಂತೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಸಹಕಾರ ಸಚಿವ ಸವದಿಗೆ ಸಿಎಂ ಈ ಸೂಚನೆಯನ್ನು ಕೊಟ್ಟಿದ್ದಾರೆ. ಶೀಘ್ರವಾಗಿ ಚುನಾವಣೆ ನಡೆಸಿ ಅಂತ ಮುಖ್ಯಮಂತ್ರಿ ಸಂದೇಶ ಕೊಟ್ಟಿದ್ದಾರೆ. ಪ್ರತಿಷ್ಠಿತ ಸಂಸ್ಥೆಗಳ ಚುನಾವಣೆಗೆ ಶೀಘ್ರವೇ ದಿನಾಂಕ ಘೋಷಣೆ ಆಗುತ್ತೆ. ರಾಜಕೀಯದಲ್ಲಿ ಬಹಳ ಮಹತ್ವದ ಪಾತ್ರವನ್ನ ವಹಿಸುವಂತಹ ಚುನಾವಣೆಗಳು ಇವು. ಒಂದು ರೀತಿಯಲ್ಲಿ ಶಾಸಕಗಿರಿಗೆ, ಸಚಿವಗಿರಿಗೆ ಮೆಟ್ಟಿಲು ಅಂತಾನೆ ಹೇಳಬಹುದು. ಕೆಎಂಎಫ್ ಮತ್ತು ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಕೂಡ ರಾಜ್ಯಾದ್ಯಂತ ಸಾಕಷ್ಟು ಪ್ರಾಮುಖ್ಯತೆಯನ್ನ ಗಳಿಸಿದೆ. ಕಾಂಗ್ರೆಸ್ನಲ್ಲಿ ಕೆಎಂಎಫ್ ಗಾದಿಗಾಗಿ ಮೆಗಾ ಫೈಟ್ ನಡೆದಿದೆ. ಖಾತೆ ಬೆನ್ನಲ್ಲೇ ಇದೀಗ ಕೆಎಂಎಫ್ ಜಂಗಿ ಕುಸ್ತಿ ನಡೆಸಿದೆ. ಯಾವ ಸಚಿವರಿಗೂ ಕಮ್ಮಿ ಇಲ್ಲ ಕೆಎಂಎಫ್ ಕುರ್ಚಿ ನನಗೇ ಬೇಕು ಅಂತ ಸಾಕಷ್ಟು ದೊಡ್ಡ ಪೈಪೋಟಿ ಇದೆ. ಸಿಎಂ ಬಣಕ್ಕೂ ಸಿದ್ದು ಬಣಕ್ಕೂ ಪೈಪೋಟಿ ಇದೆ ನೋಡಿ. ಕಾಂಗ್ರೆಸ್ ಒಳಗಡೆನೆ ಸಿಎಂ ಬಣಕ್ಕೂ ಸಿದ್ದು ಬಣಕ್ಕೂ ಕೆಎಂಎಫ್ ಕುರ್ಚಿಗಾಗಿ ಭರ್ಜರಿ ಪೈಪೋಟಿ ಇದೆ. ಕಳೆದ 2 ವರ್ಷದಿಂದ ಸದ್ಯ ಕೆಎಂಎಫ್ ಕುರ್ಚಿ ಖಾಲಿ ಇದೆ. ಕೋಲಾರ ನಾಯಕರಿಗೆ ಡೈರಿ ಅಧ್ಯಕ್ಷಗಿರಿ ಕೊಡುವಂತೆ ಪಟ್ಟು ಹಿಡಿಯಲಾಗಿದೆ. ಸಿಎಂಗೆ ಪಟ್ಟು ಹಿಡಿದಿದ್ದಾರೆ ಕೆವೈ ನಂಜೇಗೌಡ, ನಾರಾಯಣಸ್ವಾಮಿ ಮುಂತಾದವರು. ಇತ್ತ ಭೀಮಾ ನಾಯಕ್, ರಾಘವೇಂದ್ರ ಹಿಟ್ನಾಳ್ ಕೂಡ ಟವೆಲ್ ಹಾಕಿದ್ದಾರೆ. ಯಾರಿಗೆ ಸಿಗುತ್ತೆ ಹಾಲಿನ ಸಾಮ್ರಾಜ್ಯದ ಪಾರುಪತ್ಯ? ರೈತರ ಜೊತೆ ಇರಬೇಕಾದಂತ ಹೇಳಕ್ಕೆ ತಮ್ಮ ಸಹಕಾರ ಇಲಾಖೆ ಸರ್. ಸಹಕಾರ ಇಲಾಖೆಯಲ್ಲಿ ಬಹಳ ಪ್ರಮುಖವಾಗಿ ಕೆಎಂಎಫ್ ಇದೆ, ಮತ್ತೆ ಅಪೆಕ್ಸ್ ಬ್ಯಾಂಕ್ ಕೂಡ ಇದೆ. ಅವು ಕೂಡ ರೈತರಿಗೆ ನೇರವಾದಂತ ಸಹಾಯ ಮಾಡ್ತಕ್ಕಂಥದ್ದು. ಅದಕ್ಕೂ ಕೂಡ ಅಧ್ಯಕ್ಷರ ಆಯ್ಕೆಗಳು ಬಾಕಿ ಇದಾವೆ. ಸಿಎಂ ಜೊತೆ ಚರ್ಚೆ ಮಾಡ್ತೇನೆ ಅನ್ನುವಂತ ಮಾತನ್ನ ಕಳೆದ ಬಾರಿ ಹೇಳಿದ್ರಿ. ಚರ್ಚೆ ಏನಾದ್ರು ಮಾಡಿದ್ರಾ ಅಂತ? ಮಾಡಿದೀವಿ. ಈ ಅಧಿವೇಶನದಲ್ಲೇ ಈಗ ನೋಟಿಸ್ ತೆಗಿಲಿಕ್ಕೆ ಹೇಳ್ತೀವಿ. ಅದರದ್ದು ಪ್ರಕ್ರಿಯೆ ಮುಗಿಸ್ತೀವಿ. ಅಂದ್ರೆ ಚುನಾವಣೆಗೆ ಪ್ರಕ್ರಿಯೆ ಮುಗಿಸ್ತೀರಿ ಸರ್? ಯಾವಾಗ ಆಗ್ಬೋದು ಸರ್? ಎಷ್ಟು ದಿನ ಆಗ್ಬಹುದು? ಅದಕ್ಕೂ ಕ್ಲಿಯರ್ 7 ಡೇಸ್ ನೋಟಿಸ್ ಕೊಡಬೇಕಾಗುತ್ತೆ. ಒಂದೆರಡು ಸೋಮವಾರದ್ದು ಮೋಸ್ಟ್ಲಿ ನಾನು ನೋಟಿಸ್ ತೆಗಿಲಿಕ್ಕೆ ಹೇಳ್ತೀನಿ. 7 ಡೇಸ್ ಕ್ಲಿಯರ್ ನೋಟಿಸ್ ಕೊಟ್ಕೊಂಡು ಪದಾಧಿಕಾರಿಗಳನ್ನು ಆಯ್ಕೆ ಮಾಡ್ತೀವಿ. ಸಿಎಂ ಅವರು ಇದಕ್ಕೆ ಸ್ಪಂದಿಸಿದ್ದಾರೆ ಸರ್? ಮಾಡ್ಲಿಕ್ಕೆ ಹೇಳಿದ್ದಾರೆ, ಮಾಡ್ತೀವಿ. ರೈತರ ಜೊತೆ ಇರಬೇಕಾದಂತ ಹೇಳಕ್ಕೆ ತಮ್ಮ ಸಹಕಾರ ಇಲಾಖೆ ಸರ್. ಸಹಕಾರ ಇಲಾಖೆಯಲ್ಲಿ ಬಹಳ ಪ್ರಮುಖವಾಗಿ ಕೆಎಂಎಫ್ ಇದೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಕರ್ನಾಟಕದಲ್ಲಿ ಕೆಎಂಎಫ್ ಎಲೆಕ್ಷನ್ಸ್ ಇರಬಹುದು ಅಥವಾ ಅಪೆಕ್ಸ್ ಬ್ಯಾಂಕ್ ಚುನಾವಣೆಗಳಿರಬಹುದು, ಸಾಕಷ್ಟು ಪ್ರಾಮುಖ್ಯತೆಯನ್ನ ಗಳಿಸಿರ್ತಕ್ಕಂಥದ್ದು. ಸೊ ಈಗ ಇದಕ್ಕೆ ಡೇಟ್ ಸದ್ಯದಲ್ಲೇ ಅನೌನ್ಸ್ ಆಗತ್ತೆ ಅಂತ ಜಿದ್ದ ಯಾವ ರೀತಿನಲ್ಲಿದೆ? ಕಾಂಗ್ರೆಸ್ ಪಾಳ್ಯದಲ್ಲೇನೆ ಸಿಎಂ ಬಣ, ಸಿದ್ದರಾಮಯ್ಯ ಬಣ ದೊಡ್ಡ ಪೈಪೋಟಿಗೆ ಬಿದ್ದಿದ್ಯಾ? ಏನ್ ಮಾಹಿತಿ ಇದೆ? ಖಂಡಿತ ಶ್ರೀಲಕ್ಷ್ಮಿ, ರಾಜ್ಯ ಮಟ್ಟದಲ್ಲಿ ಸಾಕಷ್ಟು ಪ್ರತಿಷ್ಠಿತ ಸಂಸ್ಥೆಗಳಾಗಿರ್ತಕ್ಕಂಥದ್ದು ಕೆಎಂಎಫ್ ಮತ್ತು ಅಪೆಕ್ಸ್ ಬ್ಯಾಂಕ್ ಇವೆರಡು ತನ್ನದೇ ಆದಂತಹ ಛಾಪನ್ನ ಸಹಕಾರ ರಂಗದಲ್ಲಿ ಮೂಡಿಸಿರ್ತಕ್ಕಂಥದ್ದು. ಕೆಎಂಎಫ್ ಮತ್ತು ಸಹಕಾರ ರಂಗದಲ್ಲಿ ಆದಂತಹ ಅಪೆಕ್ಸ್ ಬ್ಯಾಂಕ್ ಅನ್ನ ಗತಿಗೆ ಹಿಡಿಬೇಕನ್ನುವಂತ ಪೈಪೋಟಿ ಈ ಹಿಂದಿನಿಂದಲೂ ಕೂಡ ಸಾಕಷ್ಟು ಜನ ಸಚಿವರಾದಂತವರು ಕೂಡ ಪೈಪೋಟಿ ಮಾಡಿದಂತ ಉದಾಹರಣೆಗಳು ರಾಜ್ಯದಲ್ಲಿದ್ದಾವೆ. ಹೀಗಾಗಿ ಈಗ ಮತ್ತೆ ಕೆಎಂಎಫ್ ಮತ್ತು ಏನು ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಇದೆ. ಕಳೆದ 1 ವರ್ಷದಿಂದ ಕೆಎಂಎಫ್ ನೆನೆಗುದಿಗೆ ಬಿದ್ದಿದೆ. 6 ತಿಂಗಳಿಂದ ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಕೂಡ ನೆನೆಗುದಿಗೆ ಬಿದ್ದಿದೆ. ಹೀಗಾಗಿ ಅದನ್ನ ಚುನಾವಣೆ ನಡೀಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಲಾಬಿಗಳು, ತೀವ್ರವಾದಂತಹ ಪೈಪೋಟಿಗಳು ನಡೆದ್ರು ಕೂಡ ಚುನಾವಣೆ ನಡೆಸಕ್ಕಾಗಿಲ್ಲ. ಬಿಕಾಸ್ ಆಫ್ ಸಿದ್ದರಾಮಯ್ಯ ವರ್ಸಸ್ ಡಿಕೆ ಬಣದ ನಡುವೆ ಇದ್ದಂತಹ ಒಂದು ತಿಕ್ಕಾಟ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ಚುನಾವಣೆಯನ್ನ ಮುಂದೂಡಲಾಗತಕ್ಕಂಥ ಪ್ರಯತ್ನಗಳು ಆದವು. ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ಸ್ವತಃ ಡಿಕೆ ಸುರೇಶ್ ಅವರು ಕಣ್ಣಿಟ್ಟಿರುವುದರಿಂದ ಯಾರಿಗೂ ಕೂಡ ಈ ಒಂದು ಹುದ್ದೆ ಹೋಗಕ್ಕೆ ಡಿಕೆ ಶಿವಕುಮಾರ್ ಅವರು ಈ ಹಿಂದೆ ಬಿಡಲಿಲ್ಲ. ಹಾಗಾಗಿ ಅದು ಕೂಡ ವಿಳಂಬ ಆಗ್ತಾ ಬಂತು. ಇನ್ನು ಅಪೆಕ್ಸ್ ಬ್ಯಾಂಕ್ ಚುನಾವಣೆಯಲ್ಲಿ ಕೂಡ ಡಿಕೆ ಶಿವಕುಮಾರ್ ಅವರ ಸಹೋದರ ಸಂಬಂಧಿಗಳು ಒಂದಷ್ಟು ಕಣ್ಣನ್ನ ಇಟ್ಕೊಂಡು ಕೂತಿದ್ದಾರೆ. ಅದರಲ್ಲೂ ಪರಿಷತ್ ಸದಸ್ಯರಾಗಿದ್ದ ಎಸ್ ರವಿ ಅವರನ್ನ ಮಾಡಬೇಕನ್ನೋದು ಡಿಕೆ ಶಿವಕುಮಾರ್ ಅವರು ಇರಾದೆ ಈ ಹಿಂದೆ ಇತ್ತು. ಮತ್ತು ಸಿದ್ದರಾಮಯ್ಯ ಅವರ ಬಣದಿಂದ ಕೆಎನ್ ರಾಜನ್ ಅವರು ಕೂಡ ಇದಕ್ಕೆ ಅಭ್ಯರ್ಥಿ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಿ ಅವರು ಕೂಡ ಸಾಕಷ್ಟು ಲಾಬಿಯನ್ನ ಮಾಡಿದ್ರು. ಹೀಗಾಗಿ ಭಾರಿ ಜಿದ್ದಾಜಿದ್ದಿಯಿಂದ ಕೂಡ್ತಾ ಇತ್ತು ಮತ್ತು ಕಾಂಗ್ರೆಸ್ ಪಕ್ಷದಲ್ಲೇ ಇದು ಒಂದು ರೀತಿಯಲ್ಲಿ ಒಡಕು ಮೂಡಿಸ್ತಾ ಇದೆ ಅನ್ನುವಂತ ಒಂದು ಅರಿವು ಬಂದ ತಕ್ಷಣ ಕಾಂಗ್ರೆಸ್ ಹೈಕಮಾಂಡ್ 2 ಚುನಾವಣೆಗಳನ್ನ ಮುಂದಕ್ಕೆ ಹೂಡಿತ್ತು. ಈಗ ಹೊಸದಾಗಿ ಸರ್ಕಾರ ಬಂದಿರತಕ್ಕಂಥದ್ದು ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದಲ್ಲಿ ಸಹಕಾರ ಮಂತ್ರಿಯಾಗಿ ಲಕ್ಷ್ಮಣ್ ಸವದಿ ಅವರು ಇದ್ದಾರೆ. ಅವರು ಈ ಹಿಂದೆ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡ್ತಾ ಹೇಳಿದ್ರು, ನಾನು ಸಿಎಂ ಭೇಟಿ ಮಾಡಿ ಈ ಒಂದು ಚುನಾವಣೆ ನಡೆಸುವುದರ ಬಗ್ಗೆ ಒಂದು ಸ್ಪಷ್ಟನೆ ತೆಗೆದುಕೊಳ್ತೇನೆ ಅನ್ನುವಂತ ಮಾತನ್ನ ಹೇಳಿದ್ರು. ಇವತ್ತು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡ್ತಾ ಲಕ್ಷ್ಮಣ್ ಸವದಿ ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಈಗಾಗಲೇ ಸಿಎಂ ಡಿಕೆ ಶಿವಕುಮಾರ್ ಅವರು ಸೂಚನೆ ಕೊಟ್ಟಿದ್ದಾರೆ. ಆದಷ್ಟು ಶೀಘ್ರವಾಗಿ 2 ಚುನಾವಣೆಗಳನ್ನು ನಡೆಸಿ ಅನ್ನುವಂತ ಸೂಚನೆ ಕೊಟ್ಟಿರೋದ್ರಿಂದ ಈಗಾಗಲೇ ನಾನು ಸಂಬಂಧಪಟ್ಟಂತ ನಿರ್ದೇಶಕರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದೇನೆ. ಈ ಒಂದು ಚುನಾವಣೆಗೆ ಸಂಬಂಧ ನೋಟಿಸ್ ಅನ್ನು ಹೊರಡಿಸಿ ಅನ್ನುವಂಥದ್ದು. ಹೀಗಾಗಿ 7 ದಿನಗಳಲ್ಲಿ ಈ ಒಂದು ಚುನಾವಣೆಗೆ ನೋಟಿಸ್ ಅನ್ನು ಹೊರಡಿಸಲಾಗುತ್ತಾ. ಆನಂತರ 7 ದಿನದ ಬಳಿಕ ಈ ಒಂದು
ಒಂದು ಚುನಾವಣೆಗೆ ದಿನಾಂಕ ನಿಗದಿ ಆಗುತ್ತೆ. ಆ ಚುನಾವಣೆಯಲ್ಲಿ ಯಾರ ಅಭ್ಯರ್ಥಿ ಆಗಬೇಕು ಅನ್ನೋದನ್ನ ಸರ್ಕಾರದಲ್ಲಿ ಕೂತು ಚರ್ಚೆ ಮಾಡಿ ನಿರ್ಧಾರಗಳಾಗ್ತವೆ. ಆ ನಂತರ ಅಭ್ಯರ್ಥಿಗಳನ್ನ ಹಾಕ್ತೇವೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಬಹಳ ಸ್ಪಷ್ಟವಾಗಿ ಮತ್ತೆ ಇನ್ನೊಂದು ಚುನಾವಣೆ ಹಂತದ ತೀವ್ರವಾದಂತಹ ತಿಕ್ಕಾಟ ಪೈಪೋಟಿಗೆ ಕಾರಣ ಆಗಬಹುದು. ಬಿಕಾಸ್ ಆಫ್ ಡಿ.ಕೆ. ಶಿವಕುಮಾರ್ ಬಣ ಮತ್ತು ಸಿದ್ದರಾಮಯ್ಯ ಬಣ ಅನ್ನುವಂಥದ್ದು. ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವ್ರ ಬಣದಿಂದ ಸಾಕಷ್ಟು ಆಕಾಂಕ್ಷಿಗಳಿದ್ದಾರೆ. ಈ ಕಡೆ ಸಿದ್ದರಾಮಯ್ಯ ಅವ್ರ ಬಣದಿಂದ ಕೂಡ ಆಕಾಂಕ್ಷಿಗಳಿರೋದ್ರಿಂದ ಇದು ಒಂದು ರೀತಿಯಲ್ಲಿ ಮತ್ತೆ ರಾಜ್ಯ ಸರ್ಕಾರದಲ್ಲಿ ಒಂದು ಮುಷ್ಕಿನ ಗುದ್ದಾಟಕ್ಕೆ ಕಾರಣ ಆಗಲಿದೆ. ಶ್ರೀಲಕ್ಷ್ಮಿ.